ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಿಮ್ಮ ಮುಖಾಂತರ ಗೊತ್ತಾಯ್ತು. ಬೆಳಗ್ಗೆ ಮಧ್ಯಾಹ್ನ ಫೋಟೋನೂ ಬಂತು. ಇನ್ನು ಏನಂತ ಅವ್ರು ಬಂದು ಹೇಳಿದ ಮೇಲೇ ಗೊತ್ತಾಗುತ್ತೆ. ನಾವು ಕೂಡ ನಮ್ಮ ಸಮಾಜದಿಂದ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಭಾಳಷ್ಟು ಕೇಳಿದಾದ್ಮೇಲೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ ಮೇಲೆ ನಾವು ಕೂಡ ನಮ್ಮ ಅಭ್ಯರ್ಥಿಯಾಗಿ ಗೆಲ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಇನ್ನೇನು ತಾವು ನೋಡಿರ್ಬೋದು, ಎಷ್ಟು ಸಮಾಜದ ಯುವಕರೆಲ್ಲ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಮುಖಂಡರು ಯಾರೇ ಹೋಗಲಿ, ಅವರು ಹೋಗಲಿ, ನಾನು ಹೋಗಲಿ, ಇನ್ನೊಬ್ಬರು ಹೋಗಲಿ, ಎಲ್ಲ ಹೋದರೂ ಕೂಡ ಮತ ಹಾಕೋರು ಮತದಾರರು ಅವರು ಒಂದಾಗಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದಾಗೆ ಬೇರೆ ಏನು ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಮತ ಹಾಕೋದಂತೂ ಗ್ಯಾರಂಟಿ ಸರ್. ಇದು ರಾಜಕೀಯ ತಂತ್ರ ಪ್ರತಿತಂತ್ರ ಎಲ್ಲ ಇದ್ದಿದ್ದೆ. ಚುನಾವಣೆ ಮೇಲೆ ಅವರು ಮಾಡಿದ್ದಾರೆ. ಈಗ ನಾವು ಮುಂದೇನು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಈಗ ಎಲ್ಲ ಬೇಜಾರಿದ್ದಾರೆ. ಈಗ ನೀವು ನೋಡ್ಬೋದು, ಭಾಳಷ್ಟು ಯುವಕರೆಲ್ಲ ಭಾಳ ಬೇಜಾರಾಗಿದ್ದಾರೆ. ಇದು ಇನ್ನೂ ಜ್ವಾಲೆ ಏನಿತ್ತು ಇನ್ನೂ ಜಾಸ್ತಿ ಆಗ್ತದೆ ವಿನ ಕಡಿಮೆ ಆಗಲ್ಲ. ಯಾಕಂತೇಳಿದರೆ ಯಾರೇ ಮುಖಂಡರು ಹೋದರೂ ಸಮಾಜದ ಮತದಾರರು ಒಂದಾಗಿದ್ದಾರೆ. ಈಗ ಯಾವುದೇ ಕಾರಣಕ್ಕೆ ಮತದಾನ ನಾವು ಪಕ್ಷಕ್ಕೆ ಮಾಡಲ್ಲ ಅಂತೇಳಿ ಫ್ಯಾಮಿಲಿಯರು ಇವತ್ತೆಲ್ಲ ದೊಡ್ಡ ದೊಡ್ಡ ಅವಾಗ ದಾವಣಗೆರೆ ವ್ಯಾಪಾರಸ್ಥರ ಕ್ಷೇತ್ರ ಆಗಿತ್ತು. ಅದಾದ್ಮೇಲೆ ಶಾಮನೂರ್ ಶಿವಶಂಕರಪ್ಪನವರು ಅದನ್ನ ವಿದ್ಯಾಕೇಂದ್ರ ವ್ಯವಹಾರಸ್ಥರಿಗೋಸ್ಕರ ವ್ಯವಹಾರಸ್ಥರ ಕಾಲೇಜ್ಗಳು ಜಾಸ್ತಿ ಬೆಳೆದ 50-60 ಕಾಲೇಜ್ ಆದ್ಮೇಲೆ ದಾವಣಗೆರೆ ಅಭಿವೃದ್ಧಿ ಆಯ್ತು. ಶಾಂತಿ ನೆಲೆಸ್ತು. ಫಸ್ಟ್ ಶಾಂತಿ ನೆಲೆಸಿದ ಮೇಲೆ ಅಭಿವೃದ್ಧಿ ಆಗಿದ್ದು. ದಾವಣಗೆರೆ ಅಭಿವೃದ್ಧಿ ಆದ್ಮೇಲೆ ಮುಂಚೆಲ್ಲ ಹಳೆ ಊರುಗಳಿಂದ ಕೊಡಪಾನ ತಗೊಂಡು ಇದಕ್ಕೆ ಹೋಗ್ತಾ ಇದ್ರು, ಬಾತಿಗೆ ಗಾಡಿಗಳು ತಗೊಂಡು ಗಾಡಿ ಅದೆಲ್ಲ ಕುಂದವಾಡಕೆರೆ ಮಾಡಿದ್ರು. ಮಲ್ಲಿಕಾರ್ಜುನ್ ಅವರು ಟಿವಿ ಸ್ಟೇಷನ್ ಮಾಡಿದ್ರು. ಹಲವು ದಾವಣಗೆರೆ ಅಭಿವೃದ್ಧಿ ಮಾಡಿದ್ಮೇಲೆ ಇವತ್ತು ದಾವಣಗೆರೆ ಅಭಿವೃದ್ಧಿ ಆಯ್ತು. ಅದ್ರ ಜೊತೆಗೆ ಬಿಜೆಪಿಯವರು ಹಿಂದೂ ಮುಸ್ಲಿಂ ಅಂತೇಳಿ ಜಗಳ ಆಡಿಸಿ ಗಲಾಟೆ ಎಬ್ಸಿದ್ರು. 92 ಹಿಂದೂ ಮುಸ್ಲಿಮ್ಸ್ ಬಡ ಹುಡುಗರು, OBC ಹುಡುಗರು, ಹಿಂದುಳಿದ ಹುಡುಗರನ್ನ ಮುಂಚೆ ಕಟ್ಟಿ ಅವರಿಗೆ ಡಸ್ಟ್ಬಿನ್ ಒಳಗೆ ಹಾಕಿ ಇದಕ್ಕೆ ಒಂದು ಸಪರೇಟ್ ಗಂಟೆ ಇಡ್ಲಿ ಇರ್ತಾರಲ್ಲ ಅವಾಗ ಬಿಚ್ಚಿ ಅವರು ಹಸಿ ಕಸ ಅವ್ರು ಏನಂತಾರ್ರಿ, ನಮ್ದೆಲ್ಲ ಮುಸ್ಲಿಮ್ ಸೇರಿ ಹಸೆ ಕಸದೊಳಗೆ ಪಾಕಿಟ್ ಹಸಿ ಬರ್ತೈತಿ. ಬಂದಾಗ ಅದು ಹಸೆ ಕಸ ಇದ್ದಿದ್ದು ಹಸಿ ಇರ್ತೈತಲ್ರಿ, ಪೂರ ಡ್ರೈ ಮಾಡ್ಕೊಂತ ಇರ್ಬೇಕಂತ. ಹೆಂಗೆ ಡ್ರೈ ಮಾಡ್ಬೇಕ್ರಿ ಅದು? ಮತ್ತೆ ಅದ್ರ ಕಂಪ್ಲೀಟ್ ಏನಿರ್ತದೆ ನೀರು ಸಾಂಬಾರ್ ಇನ್ನೊಬ್ರು ಬಂದು ಬಾಜು ಹಾಕಿರ್ತಾರೆ. ಅವಾಗ ನಾವೇನ್ ಮಾಡ್ಬೇಕ್ರಿ? ಒಂದೇ, ಯಾವ್ದು ಬೇರೆ ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ಸ್ ಒಂದೇ. ಹೆಲ್ಪರ್ ಇರ್ತಾರೆ, ಅವರು ಯಾವ್ದು ಏನು ಅಂತ ನೋಡ್ಬೇಕು. ಮಿಕ್ಸಿಂಗ್ ಅಂದ್ರೆ ಅವ್ರು ಹೊಡ್ಕೊಡ್ರಿ, ಇಲ್ಲ ಪೆನಾಲ್ಟಿ ಹಾಕ್ಬೇಕು. ಕಂಪ್ಲೇಂಟ್ ಹಾಕಿದ್ದಾರೆ, ಅವ್ರು ಏನ್ ಮಾಡ್ಬೇಕಂತ ಡೈರೆಕ್ಷನ್ ಕೊಡ್ತಾರೆ. ನೆಕ್ಸ್ಟ್ ಅವ್ರು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳ್ಬೇಕಾ, ಎನ್ವೈರನ್ಮೆಂಟ್ ಇಂಜಿನಿಯರ್ ಹೇಳ್ಬೇಕಾ, ಅವ್ರು ಕೊಟ್ಟಿರೋಂಥ ಮಿಕ್ಸ್ಡ್ ವೇಸ್ಟ್ ನಾವು ತಗೋಬೇಕಾ, ತಗೊಂಡ್ರೆ ಈಗ ಹಸೆ ಕಸ ನಾವು ಸಪ್ರೇಟ್ ತಂದೇವ್ರಿ. ಏನ್ ಪ್ಯಾಕೆಟ್ ಕೊಟ್ಟಿರ್ತಾರ ಅದನ್ನ ಹುಚ್ಚು ನೋಡೇವ್ರಿ ನಾವು. ಹಸೆ ಕಸ ಇದ್ರೆ ಹಸೆ ಕಸದಾಗ ಹಾಕ್ತೇವ್ರಿ. ಅಲ್ಲ ನಾವು ಒಣ ಕಸನು ಮಾತಾಡ್ಸಿ ಕಳಿಸ್ತೇನೆ. ಒಂದ್ ಸೆಕೆಂಡ್ ನೋಡಿ ಹೋಗ್ಬಿಡ್ಬರ್ರಿ. ಈಗ ಡಬಲ್ ಅಲ್ಲ ಇದನ್ನ ಸ್ವಲ್ಪ ನೀವು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಈ ಚೈನ್ ಸಿಸ್ಟಮ್ ಅಲ್ಲಿ ಎಲ್ಲರೂ ಬರ್ತೀವಿ. ಅದಕ್ಕೋಸ್ಕರ ನಾ ಡ್ರೈವರ್ಗಳಿಗೆ ಯಾರಿಗೂ ಮಾತಾಡಿಲ್ಲ. ನಾನು ಅದನ್ನ ಹೇಳ್ತಿದ್ದೀನಿ, ಡ್ರೈವರ್ಗಳನ್ನ ಯಾರಿಗೂ ಕರ್ತಿಲ್ಲ. ಅಲ್ಲ ಒಂದ್ ನಿಮಿಷ, ನೀವು ಇನ್ನೊಂದು ಮಾತಾಡಿದ್ರಿ. ಸ್ವಲ್ಪ ನೀವು ಮಾತಾಡಿಲ್ಲ ಅಂತ ಆಗ್ಲಿ ಚೆನ್ನಾಗತ್ರಿ. ನೀವು ಮಾತಾಡೋದಿಲ್ಲ, ಅಧಿಕಾರರಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಆದದ್ದು August 1, 2024 ಆದೇಶ ಆಯ್ತು. ಅವತ್ತು ನಮಗೆ ಶಿಫಾರಸ್ ಮಾಡಿದೆವು. ಆ ಶಿಫಾರಸ್ಸನ್ನೇ ಸುಪ್ರೀಂ ಕೋರ್ಟ್ ಎಕ್ಸೆಪ್ಟ್ ಮಾಡಿದ್ದು, ನಿಮ್ಗೆ ಗೊತ್ತಿರಲಿ. ಆದ್ರೆ ಜನರಿಗೆ ಏನು ಹೇಳಿದ್ರು, ಇವರು ತಪ್ಪು ಕಲ್ಪನೆ ಮಾಡಿದ್ರು. ಲಂಬಾಣಿ ಜನಾಂಗದವ್ರಿಗೆ, ಬೋವಿ ಜನಾಂಗದವ್ರಿಗೆ, ಕೊರವರಿಗೆ, ಕೊರ್ಚರಿಗೆ ಏನು ಹೇಳಿದ್ರು ಅಂದ್ರೆ ನಿಮ್ಮನ್ನು SC ಪಟ್ಟಿಯಿಂದ ತೆಗೆದು ಹಾಕಿದ್ರು BJP ಅವರು ಅಂತೇಳಿ ಅದನ್ನೇ ನಂಬಿ ಕೆಲವರು ಮೋಸ ಹೋದರು. ಈಗ ಅವ್ರಿಗೆ ಗೊತ್ತಾಯ್ತು
ಅದಕ್ಕಾಗಿ ಇವತ್ತು ಈ ಜಿಲ್ಲೆನಲ್ಲಿ ಲಂಬಾಣಿ ಜನಾಂಗದವರು, ಬೋವಿ ಜನಾಂಗದವರು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಮೋಸ ಗೊತ್ತಾಗಿ ಬೆಂಬಲಿಸ್ತಾ ಇದ್ದಾರೆ. ಅವರು ಮೋಸಗಾರರು, ಅವ್ರಿಗೆ ಗೊತ್ತಾಯ್ತು. ಈಗ ಮೊದಲು ಅವ್ರು ತಪ್ಪು ಕಲ್ಪನೆ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ಒಳ ಮೀಸಲಾತಿಯನ್ನು ನಾವು ಶಿಫಾರಸು ಮಾಡೋದಕ್ಕಿಂತಲೂ ಮುಂಚೆ ಮನಮೋಹನ್ ಸಿಂಗ್ರ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ಒಂದು ಲೆಟ್ರ್ ಬಂದಿತ್ತು. SC ST ಪಟ್ಟಿಯಿಂದ ಲಂಬಾಣಿ, ಬೋವಿ, ಕೊರಮ, ಕೊರ್ಚ ತೆಗಿಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಇದೇ ಸಿದ್ದರಾಮಯ್ಯನವರು 5 ವರ್ಷ ಮುಚ್ಚಿಟ್ಟು ಹೋಗಿದ್ರು. ಇದೇ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ, ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ 101 ಜಾತಿನೂ SC ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ ಇರಬೇಕು, ಯಾರನ್ನೂ ತೆಗಿಬಾರ್ದು, ಯಾರನ್ನೂ ಸೇರಿಸ್ಬಾರ್ದು ಅನ್ನೋದು ಶಿಫಾರಸು ಕೇಂದ್ರಕ್ಕೆ ಕಳಿಸಿ ಒಳ ಮೀಸಲಾತಿ ನಾವು ಮಾಡಿ. ಯಾರು ಮೋಸಗಾರರು ಅನ್ನೋದು ನೀವು ಹೇಳಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.